ನಗರದ ಜನರು ಜೀವ ಭಯದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಮೇಲೆ ಓಡಾಡಬೇಕಾದ್ರೂ ಕೂಡ ಜೀವ ಭಯದಲ್ಲಿ ಓಡಾಡಬೇಕು. ರಸ್ತೆ ಪಕ್ಕದಲ್ಲಿ ನಿಂತರೆ ಯಾವಾಗ ವಿದ್ಯುತ್ ಶಾಕ್ ಹೊಡೆಯುತ್ತೆ ಅಂತಾನೆ ಗೊತ್ತಿಲ್ಲ, ಆ ಪರಿಸ್ಥಿತಿಗೆ ಬಂದಿದೆ. ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ, ಜೆಸ್ಕಾಂ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಏನಾಗಿದೆಯಪ್ಪ ಅಂತಂದ್ರೆ, ಕಲಬುರಗಿ ನಗರದ ಜಗತ್ವೃತ್ತ ಇದು ಮೊದಲನೇ ಭಾಗ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು ಕೇವಲ ಮೊದಲನೇ ಭಾಗ. ಏನು, ಇದು ಕೇವಲ ಮೊದಲನೇ ಭಾಗ. ಕಲಬುರಗಿಯಲ್ಲಿ ಈ ಸಮಸ್ಯೆಯನ್ನು ಹೊತ್ತುಕೊಂಡು ಅನೇಕ ಸ್ಥಳಗಳಿವೆ, ಅವುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಭೇಟಿ ನೀಡ್ತೀವಿ. ಇದು ಮೊದಲನೇ ಭಾಗ. ಕಲಬುರಗಿ ನಗರದ ಜಗತ್ವೃತ್ತ ಆಗಿರ್ಬೋದು, ಅಥವಾ ನೀವು ಬಿಗ್ ಬಜಾರ್ ಹೋಗುವಂಥ ರೋಡ್ ಆಗಿರ್ಬೋದು, ಅಥವಾ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಜನರು ಜೀವ ಭಯದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಸೂಪರ್ ಮಾರ್ಕೆಟ್ ಮತ್ತು ಜಗತ್ವೃತ್ತ ಸ್ವಲ್ಪ ಅಧಿಕಾರಿಗಳು ತಲೆ ಹಿಂಗ್ ಮೇಲೆತ್ಕೊಂಡು ಸುತ್ತಾಡ್ಕೊಂಡು ಬರಲಿ. ಸಂಪೂರ್ಣವಾಗಿ ಏನು ನಗರದ ಸೌಂದರ್ಯೀಕರಣ ಮಾಡೋದಕ್ಕೆ ಏನು ವಿದ್ಯುತ್ ಕಂಬಗಳನ್ನು ಹಾಕಿದ್ದೀರಲ್ಲ, ಆ ಕಂಬಗಳ ಸುತ್ತಮುತ್ತ ಎಲ್ಲ ವೈರ್ಗಳಿವೆ, ಅವುಗಳು ತಮ್ಮ ಕೊಂಡಿಗಳನ್ನು ಬಿಚ್ಕೊಂಡು ನಿಂತಿವೆ. ಯಾವಾಗ ಯಾರಿಗೆ ವಿದ್ಯುತ್ ಶಾಕ್ ಹೊಡೆಯುತ್ತೋ ಯಾರಿಗೂ ಗೊತ್ತಿಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಈ ಸಮಸ್ಯೆ ಯಾವ ರೀತಿ ಮುಂದೆ ಆಗ್ಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನಾಹುತ ಆಗ್ಬಹುದು ಅನ್ನೋ ಒಂದು ಪರಿಕಲ್ಪನೆ ಕೂಡ ಅಧಿಕಾರಿಗಳಿಗೆ ಇಲ್ಲವೇ ಇಲ್ಲ. ಜೆಸ್ಕಾಂ ಅವರು ಅಳವಡಿಸಿರ್ತಕ್ಕಂಥ ವಿದ್ಯುತ್ ಕಂಬಗಳು ಆಗಿರಬಹುದು, ಏನು ಮಹಾನಗರ ಪಾಲಿಕೆಯವರು ಸೌಂದರ್ಯೀಕರಣಕ್ಕಾಗಿ ಮಾಡಿರ್ತಕ್ಕಂತಹ ಏನು ವಿದ್ಯುತ್ ಕಂಬಗಳಾಗಿರ್ಬೋದು, ಸುತ್ತಲೂ ಕೂಡ ವಿದ್ಯುತ್ ವೈರ್ಗಳು ಕೊಂಡಿ ಬಿಚ್ಕೊಂಡು ನಿಂತಿವೆ. ಅನಾಹುತ ಆದ್ರೆ ಯಾರು ಹೊಣೆ? ಇವೆಲ್ಲದಕ್ಕೆ ಅದೇ ರೀತಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ. ಕಲಬುರಗಿ ನಗರದ ವಿವಿಧ ಕಡೆ ವೈರ್ಗಳ ಕೊಂಡಿಗಳು ಬಿಚ್ಕೊಂಡು ನಿಂತಿವೆ. ಯಾಕೆಂದ್ರೆ ಸಂಪೂರ್ಣವಾಗಿ ವೈರ್ಗಳು ಉಚ್ಚಿಕೊಂಡಿರೋದ್ರಿಂದ ಮಳೆಗಾಲದಲ್ಲಿ ಮಳೆ ಬಂದ್ರೆ ಆ ಒಂದು ವಿದ್ಯುತ್ ವೈರ್ಗಳಿಂದ ವಿದ್ಯುತ್ ಇಳಿಯುವಂತಹ ಸಾಧ್ಯತೆ ಇದೆ, ಕರೆಂಟ್ ಇಳಿಯುವಂತಹ ಸಾಧ್ಯತೆ ಇದೆ. ಸೌಂದರ್ಯೀಕರಣ ಮಾಡಿದಂಥ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ವೈರ್ಗಳಿಂದ ತುಂಬಿಕೊಂಡಿವೆ. ಅನೇಕ ಕಡೆ ವಿದ್ಯುತ್ ವೈರ್ಗಳು ಕೊಂಡಿ ಸಂಪೂರ್ಣವಾಗಿ ಬಿಚ್ಕೊಂಡು ನಿಂತಿವೆ. ಆದರೆ ಅಧಿಕಾರಿಗಳ ಗಮನಕ್ಕೆ ಇದು ಇಲ್ಲ. ಜಗತ್ವೃತ್ತ ಹಾಗೂ ಮಾರ್ಕೆಟ್ನಲ್ಲಿ ಜನರು ಜೀವ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಮತ್ತು ಜೀವ ಭಯದಲ್ಲಿ ಉದ್ಯೋಗ ಮಾಡುವಂತಹ ಪರಿಸ್ಥಿತಿ, ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇನ್ನು ಜೆಸ್ಕಾಂ ಅಧಿಕಾರಿಗಳು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಈ ಹಿಂದೆ ವಿದ್ಯುತ್ ವೈರ್ಗಳ ಕೊಂಡಿ ಬಿಚ್ಕೊಂಡು ನಿಂತಿರುವಂತಹ ಸಂದರ್ಭದಲ್ಲಿ ಕಳೆದ ಒಂದೆರಡು ವರ್ಷಗಳಲ್ಲಿಯೇ ಈ ವೈರ್ಗಳಲ್ಲಿ ಅನೇಕರು ಬಲಿಯಾಗಿದ್ದಾರೆ. ಇನ್ನು ಅನೇಕರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡು ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಆಗ್ರಹ ಮಾಡೋದೇನಪ್ಪ ಅಂತಂತಂದರೆ, ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು ಕಲಬುರಗಿಯಲ್ಲಿ ಬಹಳಷ್ಟು ಕರೆಂಟ್ ಒಂದೇನಪ್ಪ ಅಂದ್ರೆ ಶಾಕ್ನಿಂದ ಇವತ್ತು ಬಹಳಷ್ಟು ಸಾವನ್ನು ಕೂಡ ಕಂಡು ಬಂದಿವೆ ಕಲಬುರಗಿಯಲ್ಲಿ. ಅಂದರೆ ಇವತ್ತು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ಕಲಬುರಗಿಯ ಮುಖ್ಯ ರಸ್ತೆ ಜಗತ್ವೃತ್ತ ಆಗಿರ್ಬೋದು, ತಿಮ್ಮಾಪುರ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಏನಪ್ಪ ಅಂದ್ರೆ ಬಡಾವಣೆಯಲ್ಲಿ ಏನಪ್ಪ ಅಂದ್ರೆ ಮುಖ್ಯ ರಸ್ತೆ ಮೇಲ್ಗಡೆ ಏನಪ್ಪ ಅಂದ್ರೆ ವೈರ್ ಕಲೆಕ್ಷನ್ ಇದೆ, ರಸ್ತೆ ಮೇಲೆ ಬಿದ್ದೋಗುವಂಥದ್ದು ಇವತ್ತು ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ
ಪಾಲಿಕೆ ಜಸ್ಕಾಂ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರಪ್ಪ ಅಂತಂದರೆ ಅಲ್ಲಿ ಶಾಕ್ ಹೊಡೆದ ನಂತರ ಆ ಏರಿಯಾದವ್ರು ಯಾರಾದರೂ ಒಂದು ಘಟನೆಗೊಟ್ಟಿ ನಾಯಕ ಬಂದಾಗ ಪರಿಹಾರ ಕೊಟ್ಟ ನಂತರ ಏನಪ್ಪ ಅಂದ್ರೆ ಇಲ್ಲಿ ಅಧಿಕಾರಿಗಳಪ್ಪ ಅಂದ್ರೆ ಎಚ್ಚೆತ್ತುಕೊಳ್ತಾರೆ. ಅದು ಇವತ್ತು ನಾವು ಖಂಡಿಸ್ತಾ ಇದೀವಿ. ಅಂದರೆ ನೀವು ಕರೆಂಟ್ ಬೇಕಂತ ಹೊಡೆದ ಕೆಲಸ ಏನಪ್ಪ ಅಂದ್ರೆ ದಂಡ ಕೊಡುವಂಥ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಅಂತ ನಾನು ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಲಬುರಗಿಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಸೂಪರ್ ಮಾರ್ಕೆಟಲ್ಲಿ ನೀವು ಹೋಗಿ ನೋಡ್ಬೋದು. ಇವತ್ತು ಅಧಿಕಾರಿಗಳು ಜಸ್ಕಾಂ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ವೈರ್ ಮೇಲೆ ಏನಪ್ಪ ಅಂದ್ರೆ ಇವತ್ತು ನೀರಿನ ಬಾಟಲ್ಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಏನಪ್ಪ ಅಂದ್ರೆ ಕರೆಂಟ್ ಮೇಲೆ ಹಾಕಿ ಏನಪ್ಪ ಅಂದ್ರೆ ಇವತ್ತು ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಥವು ಏನಪ್ಪ ಅಂದ್ರೆ ನೀವು ಈಗಾಗಲೇ ಈಗ ಮಳೆಗಾಲ ಮತ್ತು ಏನಪ್ಪ ಅಂದ್ರೆ ಗಾಳಿ ಧೂಳಿಗಳು ಅಂತ ಏನಪ್ಪ ಅಂದ್ರೆ ಈಗ ಸೀಸನ್ ಚಾಲು ಆಗಿದೆ. ಅದಕ್ಕೆ ಏನಪ್ಪ ಅಂದ್ರೆ ಅಧಿಕಾರಿಗಳು ಇವತ್ತು ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳು ಹೋಗಿ ಏನಪ್ಪ ಅಂದ್ರೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಜಸ್ಕಾಂ ಅಧಿಕಾರಿಗಳು. ಅಂದರೆ ಇಂಥವೆಲ್ಲ ಏನಪ್ಪ ಅಂದ್ರೆ ನೀರಿನ ಬಾಟಲ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಏನಪ್ಪ ಅಂದ್ರೆ ನೀವು ಹಾಕಿ ವ್ಯಾಪಾರ ಮಾಡ್ತಾ ಇದ್ದೀರಿ. ಇದು ನಾಳೆ ಏನಾದರೂ ನಿಮಗೆ ಏನಾದರೂ ನಿಮಗೆ ಏನಪ್ಪ ಅಂದ್ರೆ ಅನಾಹುತ ಆದರೆ ಇದಕ್ಕೆ ನೇರವಾಗಿ ನೀವೇ ಕಾರಣ ಅಂತ ಹೇಳಿದಾಗ ಮಾತ್ರ ಇವತ್ತೇನಪ್ಪ ಜನರು ಏನಪ್ಪ ಅಂದ್ರೆ ಹುಷಾರಾಗ್ತಾರೆ. ಇಲ್ಲಕ್ಕಂತಂದ್ರೆ ನೇರವಾಗಿ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಜಸ್ಕಾಂ ಅಧಿಕಾರಿಗಳು ನೇರವಾಗಿ ಹೊಣೆಗಾರ ಆಗ್ತಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಏನಪ್ಪ ಎಸ್ ಹೌದು ಸರ್, ಎಲ್ಲ ರಸ್ತೆಗಳ ತಳಗಿರುವಂತ ಕರೆಂಟ್ಗಳು ಕೊರಕ್ಕಿಲ್ಲ. ನೀವು ಅದರ ಬಗ್ಗೆ ನೀವು ಸರ್ ಇವತ್ತು ನೇರವಾಗಿ ಹೇಳಬೇಕಂದ್ರೆ ಭ್ರಷ್ಟ ಅಧಿಕಾರಿಗಳು ಎಲ್ಲಿ ಕೂತಾರಪ್ಪ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಅಡಿಗೆ ಕೂತಾರೆ ಸರ್. ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಇವತ್ತು ಯಾಡ್ಗಳು ಅಂತಿದೆ ಸರ್. ಇವತ್ತೇನಪ್ಪ ಅಂದ್ರೆ ಇವತ್ತು ಯಾವುದೋ ಒಂದು ಉದಾಹರಣೆಗಳು ಸರ್, ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಯಾವುದೇ ತಮ್ಮ ಪ್ರಚಾರಕ್ಕಾಗಿ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆಯರು ಏನಪ್ಪ ಅಂದ್ರೆ ಒಂದು ಪರವಾನಗಿ ಕೊಡ್ತಾರೆ ಸರ್. ಪರವಾನಗಿಯಲ್ಲಿ ಏನಪ್ಪ ಅಂದ್ರೆ ಕಂಡೀಷನ್ಗಳು ಏನಪ್ಪ ಅಂದ್ರೆ ನಿಯಮಗಳನ್ನು ನಡಿಬೇಕಂತ ಆದೇಶ ಮಾಡ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಇವತ್ತು ಟೆಂಡರ್ ತೊಗೊಂಡಿರ್ತಾರಲ್ಲ ಸರ್, ಇವತ್ತು ಯಾವುದೇ ಬೋರ್ಡ್ ಆಗಿರ್ಬೋದು, ಫ್ಲ್ಯಾಕ್ಸ್ ಆಗಿರ್ಬೋದು, ಇನ್ನಿತರೆ ಏನೋ ಒಂದು ಅಳವಡಿಕೆ ಮಾಡ್ಬೇಕಂತ ಏನಾದರೂ ಒಂದು ಪರವಾನಗಿ ತಂದಿರ್ತಾರೆ. ಅಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ತಮ್ಮದು ಅವಧಿ ಇರೋ ತನಕ ಮಾತ್ರ ಅಷ್ಟೇ ಏನಪ್ಪ ಅಂದ್ರೆ ಬೋರ್ಡ್ಗಳಾಗಿರ್ಬೋದು, ಇವತ್ತು ಕಂಬಗಳು ಆಗಿರ್ಬೋದು, ಅದು ಆದ ನಂತರ ಏನು ಮಾಡ್ತಾರೆ ಸರ್, ಆ ರೋಡ್ಗಳು ಅದೇ ಥರ ರಸ್ತೆ ಮೇಲೆ ಕಟ್ ಮಾಡಿ ಬೀಟ್ ಹೋಗುವಂಥ ಕೆಲಸ ಮಾಡ್ತಾರೆ ಸರ್. ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಅಂಥ ಯಾವುದೇ ಒಂದು ಟೆಂಡರ್ ಕೊಟ್ಟಂಥ ಅಧಿಕಾರಿಗಳು ಟೆಂಡರ್ ತೊಗೊಂಡಂಥ ಏನಪ್ಪ ಅಂದ್ರೆ ವ್ಯಕ್ತಿಗಳಿದ್ದಾರೆ ಸರ್, ಅವ್ರ ಮೇಲೆ ಕೂಡಲೇ ಏನಪ್ಪ ಅಂದ್ರೆ ನೀವು ಕ್ರಮ ಕೈಗೊಳ್ಬೇಕು ಸರ್. ಕ್ರಮ ಕೈಗೊಂಡ್ರೆ ಮುಂದೆ ಯಾವುದೇ ಒಂದು ಟೆಂಡರ್ ತೋತಾರೆ ಸರ್, ಅಂಥವ್ರು ಏನಪ್ಪ ಹುಷಾರಾಗಿ ಅಂದ್ರೆ ಯಾವುದೇ ಒಂದು ಕೆಲಸ ಮುಗಿದ ತಕ್ಷಣ ತಮ್ಮ ಸೇಫ್ಟಿಯಾಗಿ ಏನಪ್ಪ ಅಂದ್ರೆ ಅದು ಮುಚ್ಚೋಗುವಂಥ ಕೆಲಸ ಆಗ್ತಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಂ ಸರ್, ಸೇಫ್ಟಿ ಇರ್ಲಾರ್ದೆ ವಿದ್ಯುತ್ ತಂತಿಗಳನ್ನ ಹಿಂಗೆ ಬಿಟ್ಟಿದ್ದಾರೆ. ಹೌದು ಸರ್. ಟೇಪ್ ಸುತ್ತಿ ಬಿಟ್ಟರೆ ಅಂದ್ರೆ ಜನರಿಗೆ ಆಗೋ ಅನಾಹುತಗಳಿಗೆ ಹೆಂಗೆ ತಪ್ಪಿಸ್ತಾರೆ? ಸರ್ ಈಗಾಗಲೇ ನೀವು ಹೋದ ವರ್ಷ ನೋಡ್ತೀರಿ ಸರ್, ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಅನಾಹುತ ಸೇಮ್ ಇಶ್ಯೂ ಸರ್. ನೀವು ಏನು ಹೇಳ್ತಾ ಇದ್ದೀರಿ, ಇವತ್ತು ವೈರ್ ಏನಪ್ಪ ಅಂತಂದ್ರೆ ತಮ್ಮ ಕೆಲಸ ಮುಗಿದ ನಂತರ ಕಟ್ ಮಾಡಿ ರಸ್ತೆ ಮೇಲೆ ಬಿಟ್ಟಿದ್ದಾರೆ ಅಂದಿರಲ್ಲ ಸರ್. ಅದೇ ರೀತಿ ಹೆಣ್ಮಗಳು ಏನಪ್ಪ ಅಂದ್ರೆ ಹುಡುಗ ಏನೋ ಅಲ್ಲಿ ಸಾವನ್ನಪ್ಪಿದ್ದಾನೆ ಸರ್. ಅದು ಆದ ತಕ್ಷಣ ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಎಚ್ಚೆತ್ತುಕೊಳ್ಬೇಕಾಗಿತ್ತು ಸರ್. ಏನೋ ಒಂದು ಸ್ಥಳದಲ್ಲಿ ಏನಪ್ಪ ಅಂದ್ರೆ ಒಂದು ಹೋರಾಟ ಮಾಡ್ಯಾರ ಅಂದಾಗ ಏನೋ ಒಂದು 10-15 ದಿನ ಏನಪ್ಪ ಅಂತಂದ್ರೆ ಜನರು ಖುಷಿ ಆಗೋ ಸಲುವಾಗಿ ಜನರು ಏನಪ್ಪ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಅನ್ನೋ ಕಾರಣಕ್ಕಾಗಿ ಕೆಲಸ ಮಾಡಿದ್ದಾರೆ ಹೊರತು ಅದು ಆದ ತಕ್ಷಣ ಸರ್ ಈಗ ನೀವು ಹೇಳ್ತಾ ಇದ್ರಿ ಸರ್ ರಸ್ತೆ ಮೇಲೆ ಎಲ್ಲ ಅಂತಂದ್ರೆ ತಂತಿಗಳೆಲ್ಲ ಬಿದ್ದಿದೆ ಅಂತ. ಈಗಾಗಲೇ ನೀವು ನೇರವಾಗಿ ನೀವು ನೋಡಿದ್ರಿ ಸರ್, ನೀವು ಮಾಧ್ಯಮದವ್ರು ಕೂಡ ಈಗ ಏನಪ್ಪ ಅಂದರೆ ಎಲ್ಲೆಲ್ಲಿ ಏನೇನೋ ಅನಾಹುತಗಳು ಆಗ್ತಾವೆ ಎಲ್ಲ ನೀವು ಎಲ್ಲ ಫೋಟೋಸ್ಗಳಾಗಿರ್ಬೋದು, ವೀಡಿಯೋಸ್ಗಳು ತಮ್ಮ ಹತ್ರ ಇದೆ ಸರ್. ಇವತ್ತು ನಮ್ಮ ಮಹಾನಗರ ಪಾಲಿಕೆಯರಿಗೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಬರೀ ನಿಮಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಮುಂದೆ ಬರ್ತಾ ದಿನಗಳಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಕಚೇರಿ ಮುಂದೆ ಉಗ್ರವಾಗ ಹೋರಾಟ ಮಾಡಿ ಈ ಕಲಬುರಗಿ ಜನರು ಏನಪ್ಪ ಸುರಕ್ಷವಾಗಿರ್ಬೇಕಂತ ನ್ಯಾಯ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸಂದೀಪ್ ಭರಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಇಷ್ಟು ಸಮಸ್ಯೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ. ಅಧಿಕಾರಿಗಳಂತೂ ಡೋಂಟ್ ಕೇರ್ ಅಂತಾರೆ, ನಮಗೆ ಗೊತ್ತಿಲ್ಲ, ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಕಲಬುರಗಿ ನಗರದ ಜಗತ್ ಮತ್ತು ಸೂಪರ್ ಮಾರ್ಕೆಟ್ನ ಒಂದು ವೀಕ್ಷಣೆ ಅಷ್ಟೇ. ಇನ್ನು ಬಹಳ ಕಡೆ ಇದೇ ರೀತಿಯಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ವರ್ತೃತ್ ಆಗಿರ್ಬೋದು, ಇನ್ನು ಬಸ್ ನಿಲ್ದಾಣ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ನ್ಯೂ ಜೇವರ್ಗಿ ರೋಡ್ ಆಗಿರ್ಬೋದು, ಇನ್ನು ಸೇಡಂ ರಿಂಗ್ ರೋಡ್ ಆಗಿರ್ಬೋದು, ಕಲಬುರಗಿ ಹುಮ್ನಾಬಾದ್ ರಿಂಗ್ ರೋಡ್ ಆಗಿರ್ಬೋದು, ಹಳಂದ ರಿಂಗ್ ರಸ್ತೆ ಆಗಿರ್ಬೋದು, ಇನ್ನು ಅನೇಕ ಕಡೆ ಇದೇ ರೀತಿಯಾಗಿವೆ. ಇದು ಮೊದಲನೇ ಭಾಗ. ಇನ್ನು ಮುಂದಿನ ದಿನಗಳಲ್ಲಿ ಇದರ ಇನ್ನಷ್ಟು ಭಾಗಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ನೈಜನಿಕರ ಸುದ್ದಿಗಳಿಗಾಗಿ ನೋಡ್ತಾರೆ RJ32 ಕನ್ನಡ ನ್ಯೂಸ್. ನಮಸ್ಕಾರ.